ಆತ್ಮೀಯ H16 ನ್ಯೂಸ್ ವೀಕ್ಷಕರಿಗೆ ನಾನು ನಿಮ್ಮ MI ಅದು ಮಲ್ಲಪ್ಪ ಜೋತವ. ಧರ್ಮಸ್ಥಳದ ಕೊಲೆಗಳು 1-2 ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಪ್ರಕಾರ ಗೋಪಾಲ್ ಗೌಡರ ಪ್ರಕಾರ 367 ಸಂತ್ರಸ್ತರು ಅಷ್ಟು ಜನ ಹೋಗಿದ್ದಾರೆ ಅಂತೇಳಿ. ನಮ್ಮ ಜಗದೀಶ್ ವಕೀಲರು ಕರ್ನಾಟಕದವರು ಸಾವಿರಾರು ಹೆಣ್ಣು ಮಕ್ಕಳ ಅಲ್ಲೇ ಅತ್ಯಾಚಾರಸಿಗೆ ಹೋಗಿದ್ದಾರೆ ಅನ್ನುವಂಥದ್ದು ಆರೋಪ ಮಾಡ್ತಾ ಇದ್ದಾರೆ. ಈ ಆರೋಪ ಒಬ್ಬರು ಸುಪ್ರೀಂ ಕೋರ್ಟ್ ಲಾಯರು ಅಥವಾ ನ್ಯಾಯಮೂರ್ತಿ, ಇನ್ನೊಬ್ಬರು ನಮ್ಮ ಕರ್ನಾಟಕದ ನ್ಯಾಯಮೂರ್ತಿ ವಕೀಲರು, ಅದ್ರ ಜೊತೆಗೆ KV ಧನಂಜಯ ಎನ್ನುವಂಥವ್ರಂತೂ ಪೂರ್ತಿಯಾಗಿ ಆನ್ ಸೈಂಟಿಫಿಕ್ ವಾಸ್ತು ನೆಲೆಗಟ್ಟಿನೆಲ್ಲ ಈ ತನಿಖೆಗೆ ಬೆನ್ನತ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಇವತ್ತು ಜಗದೀಶ್ ಅವ್ರ ಪ್ರಕಾರ 6 ಜನ ಸಾಕ್ಷಿದಾರರು ಇವತ್ತು ನಡೆಯಿದ್ದಾರೆ. ಅದರಲ್ಲಿ ಒಬ್ಬ ಹೆಣ್ಣುಮಗಳಿದ್ದಾಳಂತ. 6 ಜನದಲ್ಲಿ ಈಗಾಗಲೇ ಈ ತಿಂಗಳ 3ನೇ ತಾರೀಕಿಗೆ ಬಂದ ಅನಾಮಧೇಯ ಅಥವಾ ಭೀಮನ್ರಿ ಮತ್ತು ಯಾವುದೋ ಹೆಸರು ಕರೀರಿ ಅವರನ್ನು ಆ ವ್ಯಕ್ತಿನ ತೋರಿಸ್ತೀನಿ ಜಾಗ ಅಂತಾಗ ಪೊಲೀಸರಾಗಿ ಇವತ್ತಿನವರೆಗೂ ಅವ್ರ ಜೊತೆಗೆ ಹೋಗಿ ಎಲ್ಲಿ ತೋರಿಸ್ತಾರಲ್ಲಿ ಅಡ್ಡುವಂಥ ಕೆಲಸ, ತೆಗೆಯುವಂಥ ಕೆಲಸ ಯಾಕೆ ಮಾಡ್ತಾಯಿಲ್ಲ ಅನ್ನೋದು ಈಗ ಎದ್ದಿರೋ ದೊಡ್ಡ ಪ್ರಶ್ನೆ. ಯಾಕಂದರೆ ಯಾವುದೇ ನೇರಾನೇರವಾಗಿ ಕೋರ್ಟ್ ಮೂಲಕ ಬಂದಿದ್ದಾರೆ, ರಿಟರ್ನ್ದಾಗಿ ಕೊಟ್ಟಿದ್ದಾರೆ, ಇದಕ್ಕೆ ನಾ ಏನೋ ಸುಳ್ಳು ಹೇಳಿದ್ರೆ ನನಗೆ ಶಿಕ್ಷೆ ಆಗಲಿ ಅಂತ ತಪ್ಪ ಅಥವಾ ಸುಳ್ಳು ವರದಿ ಕೊಟ್ಟಿದ್ರೆ, ಸುಳ್ಳಾದರೆ ಇದು ನಾ ಎಕ್ಸಿಬಿಷನ್ ಮಾಡಿದಾಗ ಹಡ್ಡಿದಾಗ ಅಲ್ಲಿ ಹೆಣಗಳು ಸಿಗಲಿಲ್ಲ ಮತ್ತೇನೋ ಆಗಲಿದ್ರೆ ಅದಕ್ಕೆ ನಾನಾ ಜವಾಬ್ದಾರಿ ಅಂತ ವ್ಯಕ್ತಿ ಹೇಳೋದನ್ನು ಗಮನಿಸಿದಾಗ, ರಿಟರ್ನ್ದಾಗಿ ಕೊಟ್ಟಿದ್ದನ್ನು ಗಮನಿಸಿದಾಗ ಪೊಲೀಸರು ಯಾಕೆ ಹೋಗ್ತಾಯಿಲ್ಲ? ಪೊಲೀಸರ ಜವಾಬ್ದಾರಿ ಅಲ್ವಾ? ಸಣ್ಣ ಕೇಸ ಇದೆ ಏನಾದರೂ ಬಿಡ್ರೆ ಸೌಜನ್ಯ ಬದಿಗಿಟ್ಟು ಬಿಡೋಣ. ಇದು ನಡೆದು ಓಪನ್ ಆಗಿ ಬಂದು ಹೇಳ್ತಾ ಇದ್ದಾರೆ, ಬನ್ರಿ ತೋರಿಸ್ತೀನಿ ಅಂತೇಳಿ. ಅದು ಹಿಂದೆ ಯಾರಾದರೂ ಇರಲ್ರಿ, ಅದು ಮುಖ್ಯ ಅಲ್ಲ. ಪೊಲೀಸ್ ಇಲಾಖೆ ಏನು ಮಾಡ್ತದೆ? ಇದನ್ನೆಲ್ಲ ಕೇಳ್ತಾ ಇದೆ ನಮ್ಮ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದನ್ನೆಲ್ಲ ಕೇಳ್ತಾ ಇದೆ, ನೋಡ್ತಾ ಇದೆ. ಅನೇಕ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಸುದ್ದಿ ಇವತ್ತು. ಅದನ್ನು ಯಾಕೆ ಇವರಿಗೆ ಕೆಳವರೆಗೆ ಆಗ್ತಾಯಿಲ್ಲ? SITಗೆ ಯಾಕೆ ಕೊಡ್ತಾ ಇಲ್ಲ? ಹೀಗಾಗಿ ಜಗದೀಶ್ ಮತ್ತು ಇನ್ನುಳಿದ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ವಕೀಲರು ಇಲ್ಲಪ್ಪ ಇದನ್ನು NIAಗೆ ಹಾಕಲಿ ಅಥವಾ CBIಗೆ ಆಗಲಿ ಅಂತ ಬೆನ್ನತ್ತಿದ್ದಾರೆ ಅಂತ ಸುದ್ದಿಗಳಿದ್ದಾವೆ. CBI NIA ಈಗಾಗಲೇ CBI ಮಾಡಿದ್ದದ ಎಷ್ಟು ಮಟ್ಟಿಗೆ ಅವ್ರು ಸತ್ಯವನ್ನು ಹೊರಗೆ ಹಾಕ್ತಾರೆ ಗೊತ್ತಿಲ್ಲ. ಯಾಕಂದರೆ ಹಿಂದಿದ್ದಂಥವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಎರಡೂ ಪ್ರಭಾವ ಬೀರುವಂಥವ್ರು ಇದ್ದಾರೆ. ಅವರು ವಕೀಲರು ದೊಡ್ಡ ಪ್ರಮಾಣದಲ್ಲಿದೆ ಹೋರಾಟಗಳಿದ್ದು ಮಾತ್ರ ಹೊಸ ಒಂದು ಅಧ್ಯಾಯ ಅಂತ ಹೇಳಬೇಕಾಗಿದೆ. ಇತಿಹಾಸದಿಂದ ಘಟನೆ ಆಗಿದ್ದು ಎಲ್ಲೂ ಇಲ್ಲ. ಈ ಪ್ರಮಾಣದಲ್ಲಿ ಬೆನ್ನು ಹತ್ತಿದ್ರು ಮಾಡಿದರು. ಸರ್ಕಾರ ದಿಪ್ಪ ಚರ್ಮ ಕುಳಿತಿದ್ದು ಯಾಕೆ ಅನ್ನೋದು ಈಗ ಪ್ರಶ್ನೆ ಮಾಡಲಿಕ್ಕತ್ತದ. ಈಗಾಗಲೇ ಜಗದೀಶ್ ಅವರಂತೂ ನೇರವಾಗಿ ಇದರ ಹಿಂದೆ ಹೋಮ್ ಮಿನಿಸ್ಟರ್ ಇದ್ದಾರೆ, ಅವರು ರೊಕ್ಕ ತೊಗೊಂಡು ಬಂದಿದ್ದಾರೆ, 500 ಕೋಟಿ ತೆಗೆದುಕೊಂಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಇದರಿಂದ ಇವ್ರು ಇದ್ದಾರಪ್ಪ ಅನ್ನೋಂಥ ಆರೋಪ, ಸಿದ್ದರಾಮಯ್ಯ ಮೇಲೆ ಆರೋಪ. ಸಿದ್ದರಾಮಯ್ಯನಂತೆ ಹಿಗ್ಗಾಮುಗ್ಗ ಅವ್ರ ಬಗ್ಗೆ ಕುರಿತಾಗಿ ಮಾತಾಡ್ತಾ ಇದ್ದಾರೆ. 2011ರಾಗ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಪ್ಪ ಅಂತೇಳಿ ಹೋರಾಟ ಮಾಡ್ತಾಯಿದ್ರು, ಇನ್ನೆಲ್ಲ ಮಾಡಿದ್ರು. ಇವತ್ತು ಏನು ಎಲ್ಲದ ಹೋರಾಟದ ಪ್ರವೃತ್ತಿ ಅಂತೇಳಿ ಏನು ಮಾಡಿದ್ರಪ್ಪ ನೀವು? ಈಗೇನು ಮಾಡ್ತಾಯಿದ್ದೀರಿ ನೀವು? ಇಲ್ಲಿ ವ್ಯವಸ್ಥೆ ಪರಾಣ ಅನ್ನುವಂಥದ್ದು ಇಷ್ಟಕ್ಕೆ ನಿಲ್ತಾ ಇಲ್ಲ. ಈ ಅತ್ಯಾಚಾರ ಅನ್ಯಾಯ ಆಗಿದ್ದರಲ್ಲ ಅನೇಕ ಬ್ರಾಹ್ಮಣ ಹೆಣ್ಮಕ್ಳು ಇದ್ದಾರೆ ಅಂತ ಆರೋಪ ಮಾಡ್ತಾಯಿದ್ದಾರೆ. ಇದು ಭಾಳ ಗಂಭೀರವಾದ ಆರೋಪ. ಇದ್ರ ಬಗ್ಗೆ ತನಿಖೆ ಆಗಬೇಕು, ಆಗಬಾರ್ದು. ಒಂದು ವೇಳೆ ಸುಳ್ಳು ಆರೋಪ ಮಾಡಿದರೆ ಅವ್ರು ಶಿಕ್ಷೆ ಆಗ್ತದಲ್ರಿ. ಜವಾಬ್ದಾರಿ ಇದ್ದವರಿದ್ದಾರೆ, ಕಾನೂನು ಬಗ್ಗೆ ಬಲ್ಲವರಿದ್ದಾರೆ. ಅವ್ರ ಜೊತೆಗಿದ್ರೆಲ್ಲ ಸೀನಿಯರ್ಸ್ ಇದ್ದಾರೆ. ಇದರಲ್ಲೆಲ್ಲ KV ಧನಂಜಯ ಆಗಿರ್ಬೋದು, ಜಗದೀಶ್ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಅದೇ ಕಾಲಕ್ಕೆ ನ್ಯಾಯಮೂರ್ತಿ ಗೋಪಾಲ್ ಗೌಡರಾಗಿರ್ಬೋದು. ಆ ವ್ಯಕ್ತಿ ತೋರಿಸು ಅಂತ ಹೇಳಿದಾಗ ಯಾಕೆ ಹೋಗ್ತಾ ಇಲ್ಲ ಅವರು ಪೊಲೀಸರು? ಇದು ಮೂಲಭೂತ ಪ್ರಶ್ನೆ. ಇದರಿಂದಾಗಿಯೇ ಇವಾಗ ಸಂಶಯ ಎಲ್ಲ ಕಡೆ ಶುರುವಾಗಿಬಿಟ್ಟದ. ಪೊಲೀಸರು ಸಹಿತ ಮಾಡ್ಕೊಂಡಿದ್ದಾರೆ. ಇದನ್ನು ಸರ್ಕಾರದ ಇವತ್ತಿನ ಕಾಂಗ್ರೆಸ್ ಸರ್ಕಾರದಂತೆ ಒಂದು ರೀತಿಯಿಂದ BJP ಇವತ್ತು ಸರ್ಕಾರ ಇಲ್ಲಾಂದ್ರೆ ಅದ್ರ ಜಬರ್ದಸ್ತ್ ದಾಳಿ ಆಗ್ತಾಯಿತ್ತು. ಅವ್ರು ಇವತ್ತು ನಾವು ಬಚಾವ್ ಅಂತ ಇರ್ಬೋದೇನೋ. ಆದರೂ ಅವ್ರ ಸಮಯದಲ್ಲಿ ಆದಂಥದ್ದು ಇದು ಅವರು ಮಾಡಲೇ ಇಲ್ಲ. CBI ಕೊಟ್ಟಿದ್ರು, ಅದು ಏನು ಉತ್ತರ ಕೊಟ್ಟಿದ್ದು, ಏನೋ ಮಾಡಿತ್ತು. ಇವತ್ತು ತನಿಖೆ ಆಗಲಿ ಅಂತೇಳಿ ನಿರಂತರವಾಗಿ ಕಳೆದ 12 ವರ್ಷಗಳಿಂದ ಕೇಳ್ತಾನೆ ಬಂದಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಕಳೆದ 4-5-6 ವರ್ಷಗಳಿಂದಂತೆ ನಮ್ಮ ತಿಮ್ಮರೆಡ್ಡಿ ಅವರಾಗಿರ್ಬೋದು, ಮಹೇಶ್ ಜೊತೆಗೆ ಮಟ್ಟನವರಾಗಿರ್ಬೋದು, ಇನ್ನುಳಿದವರು ಸಹಿತ ಭಾಳಷ್ಟು ಕೇಳ್ತಾ ಇದ್ದಾರೆ. ಆಗಲಪ್ಪ ತನಿಖೆ ಮಾಡೋದಕ್ಕೆ ಏನಪ್ಪ ಯಾಕೆ ತಡೀತಾ ಇದ್ದಾರೆ? ಅದರಿಂದ ಧನಿಗಳಿಲ್ಲ ಅಂದ್ರೆ ಇಲ್ಲ. ಒಂದು ವೇಳೆ ಅಲ್ಲಿ ಹೆಣಗಳು ಸಿಗಲಿಲ್ಲ, ಅಸ್ಥಿಪಂಜರ ಸಿಗಲಿಲ್ಲ, ಬುರುಡೆಗಳು ಸಿಗಲಿಲ್ಲ ಅಂದರೆ ಸಹಜವಾಗಿ ಈಗ ಯಾರು ಆರೋಪ ಮಾಡ್ತಾ ಇದ್ದಾರೆ ಅವರ ಅಪರಾಧಿ ಆಗ್ತಾರೆ. ಇವತ್ತು 6 ಜನ ಇದ್ದಾರೆ ಅವ್ರು ತೋರಿಸ್ಲಿಕ್ಕೆ.
ಪ್ರತಿಯೊಂದು ಬೇರೆ ಬೇರೆ ಚಾನಲ್ಗಳಿಗೆ ಅವರು ನಿಧಾನಕ್ಕೆ ತಮ್ಮ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ದಾಳಿ ಮಾಡ್ತಾ ಇದ್ದಾರೆ ಸರ್ಕಾರ ಮೇಲೆ. ಮತ್ತು ಜೊತೆಗೆ ಧರ್ಮಸ್ಥಳದ ಅಲ್ಲಿಯ ಯಾರಿದ್ದಾರೆ ಇದ್ರ ಹಿಂದೆ ಅವ್ರ ಮೇಲೆ ಕೋರ್ಟ್ನಿಂದ ಆಲ್ರೆಡಿ ಇಂಥ ಮಾಡಿಕೊಡೋದು ಅಂತೇಳಿ ಇಂಜೆಕ್ಷನ್ ಕೊಟ್ಟಿದ್ರು, ಎಲ್ಲ ಕೊಟ್ಟಿದ್ರು ಮಾಡ್ತಾಯಿದ್ದಾರೆ. ಅವರು ಕೋರ್ಟ್ನಲ್ಲಿ ಕೆಲಸ ಮಾಡುವಂಥವ್ರು ದೊಡ್ಡ ದೊಡ್ಡ ವಕೀಲರು, ಜೊತೆಗೆ ನ್ಯಾಯಾಧೀಶರು. ಇದನ್ನು ಯಾಕೆ ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ ಅಂತೇಳಿ. ಇದು ಸಣ್ಣ ಅಪರಾಧನ ಇದು. ಅವ್ರು ಸಾವಿರಾರು ಹೇಳುವಲ್ಲೇ ಕಡಿಮೆ ಇರ್ಬೋದು, ಆದರೂ ಒಂದಾದರೂ ಸಾವು ಆಗಿದ್ದರೆ ಅದು ಅಪರಾಧನ ಯಾರೋ ಮಾಡಲಿ. ಅದನ್ನು ನಂತರ ಅದು ತನಿಖೆ ಆದಮೇಲೆ ಮೊದಲು ಯಾರು ಹೌದು ಅಲ್ಲೋ ಗುರುತು ಮಾಡಿಕೊಂಡ ನಂತರ ತನಿಖೆ ಮಾಡುವಂಥದ್ದು ಹಿಂದೆ ಯಾರಿದ್ದಾರಪ್ಪ ಅದರಿಂದ ಅನ್ನುವಂಥದ್ದು. ಹೀಗಾಗಿ ಇವತ್ತು ಸರ್ಕಾರ ಅಗ್ನಿ ಪರೀಕ್ಷೆಗೆ ಒಳಗಾಗುವಂಥ ಪ್ರಸಂಗ ಬಂದಿದೆ. ಇವತ್ತು ಸಿದ್ದರಾಮಯ್ಯನವರು ಇದನ್ನು ತನಿಖೆ ಮಾಡಿಸ್ತಾರೋ ಇಲ್ಲೋ ಅನ್ನೋಂಥ ಪ್ರಶ್ನೆ ಪ್ರತಿಯೊಬ್ಬರು ಹಬ್ಬಿಸ್ತಾ ಇದೆ. ಮತ್ತು ಆಲ್ರೆಡಿ ಜಗದೀಶ್ ಅವರು ಒಂದು ಮಾತನ್ನು ಹೇಳಿದರು ವಕೀಲರು, ನಾವು ಇದನ್ನು ಇಂಗ್ಲೀಷ್ನಲ್ಲಿ ಮಾಡಿದ್ದೀವಿ, ವರ್ಲ್ಡ್ ವೈಡ್ ಎಲ್ಲ ನೋಡ್ತಾ ಇದ್ದಾರೆ, 8 ಕೋಟಿ ಜನ ನಮ್ಮ ನೋಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸಣ್ಣದಲ್ಲ ಅದು. ಈಗಾಗಲೇ ಸಾದಿಕ್ MD ಇದ್ದವರು ಅವರು ಸಹಿತ ಕೋಟಿಗಟ್ಟಲೆ ಜನ ನೋಡ್ತಾ ಇದ್ದಾರೆ, ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರು ಒಂದು ಏನಪ್ಪ ಮಾಡಿದಂಥ AI ನ್ಯಾಯಾಲಯ ಮಾಡಿದಂಥ ಒಂದು ವಿಡಿಯೋಗಳನ್ನು ಸಾದಿಕ್ MD ಅವರಾಗಿರ್ಬೋದು, ಮೈನೂರದವರಾಗಿರ್ಬೋದು, ಇವೆಲ್ಲವೂ ಇವತ್ತು ಭಾಳ ಪ್ರಶ್ನಾರ್ಹವಾಗಿದ್ದಾವೆ ಮತ್ತು ಇವತ್ತು ಉತ್ತರ ಸಿಗಬೇಕಾಗಿದೆ. ಈವನ್ ಕೇರಳ ಸರ್ಕಾರ ಸಹಿತ ಇದರೊಳಗೆ ಎಂಟ್ರಿ ಆಗ್ತಾಯಿದೆ ಅಂತ. ಹೌದಪ್ಪ, ನಮಗೂ ಆಗಿದೆ. ಯಾಕಂದರೆ ಕೇರಳಿಗೇನು ಸಹಿತ ಕೇರಳದವರು ಸಹಿತ ಸಾಕಷ್ಟು ಭಕ್ತರಲ್ಲ ಧರ್ಮಸ್ಥಳದ್ದು. ಧರ್ಮಸ್ಥಳ ಒಂದು ಧಾರ್ಮಿಕ ಕೇಂದ್ರ, ಅದಕ್ಕೆ ಇದೇ ರಾಜ್ಯದವರು ಇದೇ ಬರ್ಬೇಕಂತೇನಿಲ್ಲ. ನಮಗಿಲ್ಲಿ ಬೇಕಾಗಿದ್ದು ಸತ್ಯ. ಕೆಲವರು ವೈದ್ಯಕೀಯ ಕಲಿತಂಥ ಹೆಣ್ಮಗಳು ಅಥವಾ ವೈದ್ಯೆ ಅವರು ಸಹಿತ ಆಗ್ಯದ ಕೊಲೆ ಅಂತ ಅವ್ರ ತಾಯಿ ಗೋಳಿಡ್ತಾ ಇದ್ದಾರೆ. ಇವೆಲ್ಲವೂ ಇವತ್ತು ಎಲ್ಲ ಮೀಡಿಯಾದ ಚರ್ಚೆ. ನೀವು ಯಾವುದೇ ಮೀಡಿಯಾ ಓಪನ್ ಮಾಡಿದ್ರು ಇದೇ ಚರ್ಚೆ. ಅದರಲ್ಲೊಬ್ಬ ಯಾವ ಮೀಡಿಯಾದವನು, ಸ್ಯಾಟಲೈಟ್ ಮೀಡಿಯಾದವನು, ನಿಮ್ಗೆ ಗೊತ್ತದ ಯಾರು ಅಂತೇಳಿ ಅದು ಹೊಡೆಯೋ ಅವಶ್ಯಕತೆ ಇಲ್ಲ. ಅವ್ರನ್ನಂತ ಇವ್ರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಎಲ್ಲರೂ 15 ಕೋಟಿ ತೊಗೊಂಡಿದ್ದಾರೆ, 20 ಕೋಟಿ ತೊಗೊಂಡಿದ್ದಾರೆ, 30 ಅನ್ನೋ ಅವ್ರ ಪರವಾಗಿ ಹೇಳುವಂಥ ಮಾತುಗಳಿದ್ದಾವೆ. ಸಾಕ್ಷಿಯಲ್ಲಿ ಸಾಕ್ಷಿ ಕೊಡ್ತಾ ಇದ್ದಾರಲ್ರಿ, ತೆಗೀರಿ ಅವ್ರನ್ನ. ಅದು ಸುಳ್ಳಿದ್ರೆ ಸಾಕ್ಷಿ ಶಿಕ್ಷೆ ಹಾಕಿ ಆಗ್ತದೆ. ಯಾವ ಸುಳ್ಳಿರ್ತಾನೆ ಅವರು. ಇವತ್ತೊಬ್ರು ಯಾರೋ ಗಟ್ಟಿಯಾಗಿ ಬಂದಿದ್ದಾರೆ, 6 ಜನ ಸತ್ಯ ಹೇಳಕ್ಕೆ ಬಂದಿದ್ದಾರೆ. ಸತ್ಯ ಹೇಳಿಸ್ಬೇಕಾಗಿ ಸರ್ಕಾರದ ಕರ್ತವ್ಯ ಅಲ್ವಾ, ಸೆಂಟ್ರಲ್ ಗೌರ್ಮೆಂಟ್ ಕರ್ತವ್ಯ ಅಲ್ವಾ. CBIಗೆ ಯಾಕೆ ಹೇಳಿಸ್ಬಾರ್ದು? ಸೆಂಟ್ರಲ್ ಗೌರ್ಮೆಂಟು ಮೋದಿ ಅವ್ರದ್ದು, ಸಿದ್ದರಾಮಯ್ಯವ್ರದ್ದು ಹೇಳಿಸ್ಬೇಕು, ಅವರು ಹೇಳಿಸ್ಬೇಕು. ಇದ್ರಲ್ಲಿ ಇಬ್ಬರು ಸಮಾನ ಏನಪ್ಪ ಅಂದರೆ ಆ ಅಪರಾಧಿಗಳಂತ ತರಬೇಕಾಗಿದೆ. ಇವತ್ತು ಆ ಅಪರಾಧನ ತನಿಖೆ ಕೊಡ್ತಾ ಇಲ್ಲ ಇವರು. ಶಬ್ದಗಳಿಲ್ಲ ಹೇಳೋದಕ್ಕೆ. ಮೊದಲಿಗೆ ಆಗಬೇಕಂತ ಕೆಲಸ ಇದು ಯಾಕೆ ಆಗ್ತಾಯಿಲ್ಲ? ಆಗಲೇಬೇಕಾದಂಥದ್ದು. ಯಾವಾಗ ಆಗ್ತದೆ? ಈಗಾಗಲೇ ನಮ್ಮ KV ಧನಂಜಯ ಅವರಂತೂ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಮಗೆ ಅವಕಾಶ ಕೊಡ್ತಾ ಇಲ್ಲರಿ, 15 ದಿನ ಆಯಿತು, ಇನ್ನೂ ಏನೇನೋ ಕಾರಣ ಹೇಳ್ತಾ ಇದ್ದಾರೆ. ಒಬ್ಬ SI ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅಲ್ಲಿ ಆ ಸಂಬಂಧಿಸಿದ ವ್ಯಕ್ತಿ. ಹೀಗಾಗಿ ಒಟ್ಟಾರೆಯಾಗಿ ಈ ಒಂದು ಧರ್ಮಸ್ಥಳದ ಒಂದು ರೀತಿ ಅತ್ಯಾಚಾರ ಮತ್ತು ಹತ್ಯಾಕಾಂಡ ಇವೆಲ್ಲ ಇವತ್ತು ಮರು ಹುಟ್ಟನ್ನು ಪಡ್ಕೊಳ್ತಾ ಇದ್ದಾವೆ. ಜೊತೆಗೆ ಧರ್ಮಸ್ಥಳವನ್ನು ಮತ್ತಷ್ಟು ಸಂಶಯದ ಖಂಡಗಳಿಗೆ ಈಡು ಮಾಡ್ತಾ ಇದ್ದಾವೆ. ಇದಕ್ಕೆಲ್ಲ ಇವತ್ತು ಪರಿಹಾರ ಬೇಕಾಗಿದೆ, ಪರಿಹಾರ ಹುಡುಕಲೇಬೇಕಾಗಿದೆ. ಇದು ಸರ್ಕಾರದ ಕರ್ತವ್ಯನೂ ಹೌದು. ಇದನ್ನು ಯಾಕೆ ಮಾಡ್ತಾ ಇಲ್ಲ? ಇಲ್ಲಿವರೆಗೆ ರೈತ ಪರ, ನಾವು ಬಿದ್ದವರ ಪರ, ಅನ್ಯಾಯಕ್ಕೊಳಗಾದವ್ರ ಪರ ಅಂತ ಹೇಳುವಂಥ ಸಿದ್ದರಾಮಯ್ಯನವರು ಈಗ ಯಾವ ಪರ? ಯಾವುದೋ ಒಬ್ಬ ಧಾರ್ಮಿಕ ವ್ಯಕ್ತಿಯ ಅಥವಾ ಸ್ಥಾನದ ಹಿಂದಿರುವಂಥ ವ್ಯಕ್ತಿಗೆ ಬೆದರಿ ನಿರ್ಣಯ ಮಾಡಬೇಕಾಗಿದ್ದಾರೆ. ಇದೆಲ್ಲ ಅದನ್ನು ಸಾಕ್ಷಿ ಕೊಡಲಿಕ್ಕೆ ರೆಡಿ ಇದ್ದಾರೆ ಅವರು. ಅವ್ರಿಗೆ ಅವಕಾಶ ಕೊಡಿ ಅನ್ನೋದು ಎಲ್ಲ ಇವತ್ತು ವಕೀಲರು ನ್ಯಾಯಾಂಗನ ಬಂದಿದ್ದಂಗೆ ಆಗಿದೆ. ಎನ್ಕ್ವೈರಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರ ಎಷ್ಟೆಷ್ಟು SIT ನೇಮಕ್ಕೆ ಹಿಂಸರಿತದನೋ ಅದೇ ಕಾಲಕ್ಕೆ NIAಗೇನು ಕೇಳಿದಾರಂತ, ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿಗೆ, ಅದು ಹಿಂಸರಿತದನೋ, CBIನೂ ಹಿಂಸರಿತದನೋ. ಇವರೆಲ್ಲ ಅಪರಾಧ ಸಾಧನೆ ಬಂದಿಲ್ಲ ಅಂತ ಸಾಧ್ಯತೆಗಳಿದ್ದಾವೆ. ಆದರೆ ಜನ ನಿಧಾನಕ್ಕೆ ಜಾಗೃತಿ ಓದ್ತಾ ಇದ್ದಾರೆ, ಹೆಸರು ಓದ್ತಾ ಇದ್ದಾರೆ. ಅನೇಕ ಜನ ಅಲ್ಲಿ ಲೋಕಲ್ ಜನ ಈಗ ಜಗದೀಶ್ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ತಮಗನ್ನೇ ಹೇಳ್ತಾ ಇದ್ದಾರೆ. 200ಕ್ಕೂ ಹೆಚ್ಚು ಜನ ಕಾಂಟ್ರಾಕ್ಟ್ದಲ್ಲಿದ್ದಾರೆ ಲೋಕಲ್ದವರು ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವ್ರದ್ದೆಲ್ಲ ಅವ್ರಿಗೆ ನ್ಯಾಯ ಒದಗಿಸ್ಕೊಳ್ಬೇಕಾಗಿತ್ತು ಸರ್ಕಾರದ ಕೆಲಸ ಅಲ್ವಾ. ಯಾವುದೋ ಒಬ್ಬ ವ್ಯಕ್ತಿಯ ಯಾವುದೋ ಒಬ್ಬ ಮನೆತನ ಸಲುವಾಗಿ ಈ ರೀತಿ ಇಷ್ಟೆಲ್ಲ ಜನ ಹೇಳ್ತಿದ್ರು. ಸರ್ಕಾರ ಒಂದು SIT ನೇಮಿಸ್ತಾ ಇಲ್ಲ ಅಂದರೆ ಏನು? ತಜ್ಞ ಮತ್ತು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳು ತಂದು ನೇಮಿಸಿ ಎನ್ಕ್ವೈರಿ ಯಾಕೆ ಮಾಡ್ತಾ ಇಲ್ಲ? ಅದರಲ್ಲಿ ನ್ಯಾಯಮೂರ್ತಿ ಕೊನಾ ಅಂಥವ್ರನ್ನ ಪ್ರಾಮಾಣಿಕ ವ್ಯಕ್ತಿಗಳು ತಂದಿಲ್ಲ ಯಾಕೆ ಹಾಕ್ತಾ ಇಲ್ಲ ತನಿಖೆಗೆ, ರಿಪೋರ್ಟ್ಗಳು ಮಾಡಿಸೋ ಸಲುವಾಗಿ? ಇನ್ನೂ ಅನೇಕ ಇದ್ದಾವೆ. ನ್ಯಾಯ ತನಿಖೆ ಆಗಲಿ ಮತ್ತಾವ ತನಿಖೆಯಲ್ಲಿ ಆಗುವಂಥದ್ದು ಅನಿವಾರ್ಯ ಅದ ಇವತ್ತು. ಯಾಕಂದ್ರೆ ನ್ಯಾಯ ಬೇಕಾಗಿದೆ. ಪಾಪ ಅಲ್ಲಿ ಅನೇಕ ಹೆಣ್ಮಕ್ಳು ತಮ್ಮ ಜೀವನ ಕಳ್ಕೊಂಡಾರ ಅನ್ನೋದು ಆರೋಪದ ಇವತ್ತು. ಆ ಆರೋಪಗಳಿಗೆ ಇವತ್ತು ಕೊನೆ ಹಾಡುವಂಥ ಸಂದರ್ಭ ಬಂದದ.
ಸಿದ್ದರಾಮಯ್ಯರಾಗಿರ್ಬೋದು, ಮೋದಿಯವರಾಗಿರ್ಬೋದು, ಇಬ್ಬರು ಈ ದಿಶೆಯಲ್ಲಿ ಹೆಜ್ಜೆ ಇಡುತ್ತಾರೆ ಅನ್ನೋ ಭರವಸೆಯಿಂದ ನನಗನಿಸಿದ ಕೆಲವು ಮಾತುಗಳನ್ನು ಈಗಾಗಲೇ ಅದು ಯಾವ ದಾರಿ ಹಿಡಿದಂಥ ಮಾತುಗಳನ್ನು ಹೇಳ್ತಾ ಇದರಲ್ಲಿ ಕೇರಳ ಸರ್ಕಾರವು ಸಹಿತ ಎಂಟ್ರಿ ಆಗ್ತಾ ಇರೋದನ್ನು ನೋಡಿದಾಗ ಇದು ಇಶ್ಯೂ ಅಷ್ಟು ಸುಲಭವಾಗಿ ಬಗೆಹರಿಲಿಕ್ಕಿಲ್ಲ ಅನ್ನೋದು ಅಷ್ಟು ಸತ್ಯದ. ಅದು ಯಾವ ರೂಪ ಪಡಿತೀನಿ ನೋಡೋಣ ಅಂತ ಹೇಳ್ತಾ, ಧರ್ಮಸ್ಥಳದ ಅನ್ಯಾಯಕ್ಕೊಳಗಾದ ಹೆಣ್ಣು ಮಕ್ಕಳಿಗೆ ನ್ಯಾಯ ಯಾವಾಗ? ಸಿದ್ದರಾಮಯ್ಯ, ಮೋದಿಯವರೇ ಅಂತ ಕೇಳ್ತಾ ನನಗನಿಸಿದ ಕೆಲವು ಮಾತುಗಳು ಮಾತ್ರ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.